ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹೈಟೆಕ್ ಜೈಲು ನಿರ್ಮಾಣವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲೇ ಇದು ಅತಿ ದೊಡ್ಡ ಮತ್ತು ಹೈಟೆಕ್ ಕಾರಾಗೃಹ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಅದರ ವಿಪರ್ಯಾಸ ನೋಡಿ, ಕೋಟಿ ಕೋಟಿ ಸುರಿದು ಕಟ್ಟಡ ಕಟ್ಟಿದ ಅಧಿಕಾರಿಗಳು ಜೈಲಿಗೆ ಹೋಗೋಕೆ ರಸ್ತೆಯನ್ನೇ ಮಾಡಿಲ್ಲ. ಹೇಗಿದೆ ಈ ಒಟ್ಟು ಜೈಲು? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಬೀದರ್ನಲ್ಲಿ ಅಧಿಕಾರಿಗಳ ಇದೆಂಥ ಬೇಜವಾಬ್ದಾರಿ. 160 ಕೋಟಿ ವೆಚ್ಚದ ಜೈಲಿಗೆ ಹೋಗಲು ರಸ್ತೆಯೇ ಇಲ್ಲ. ಬೀದರ್ನ ಕೋಲಾರ್ ಬಿ ಗ್ರಾಮದ ಬಳಿ ತಲೆ ಎತ್ತಿರೋ ಈ ಭವ್ಯ ಕಟ್ಟಡವನ್ನ ಒಮ್ಮೆ ನೋಡಿ. ಇದು ಯಾವುದೋ ಅರಮನೆಯಲ್ಲ, ಬದಲಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಹೊಸ ಹೈಟೆಕ್ ಜೈಲು. ಬರೋಬ್ಬರಿ 48 ಎಕರೆ ಪ್ರದೇಶದಲ್ಲಿ 160 ಕೋಟಿ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಈ ಜೈಲನ್ನ ನಿರ್ಮಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇಂತಹ ಹೈಟೆಕ್ ಜೈಲು ಮತ್ತೊಂದಿಲ್ಲ. ಆದರೆ ರಸ್ತೆ ಮಾಡುವುದನ್ನೇ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ. ಕೋಟಿ ಕೋಟಿ ಸುರಿದು ಜೈಲು ಕಟ್ಟಿದ ಅಧಿಕಾರಿಗಳು ಅದಕ್ಕೆ ಹೋಗುವ ರಸ್ತೆಯನ್ನೇ ನಿರ್ಮಿಸಿಲ್ಲ. ಕಾಮಗಾರಿ ಮುಕ್ತಾಯಗೊಂಡು ವರ್ಷ ಕಳೆಯುತ್ತಾ ಬಂದಿದ್ರೂ ಜೈಲಿಗೆ ಹೋಗಲು ಸರಿಯಾದ ದಾರಿಯೇ ಇಲ್ಲದಂತಾಗಿದೆ. ಇನ್ನು ಜೈಲಿನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗಾಗಿ 180 ವಸತಿ ಗೃಹಗಳು ಮಂಜೂರಾಗಿವೆ. ಆದರೆ ಈವರೆಗೂ ಒಂದು ಇಟ್ಟಿಗೆಯೂ ಕೂಡ ಅಲ್ಲಿ ಬಿದ್ದಿಲ್ಲ. ರಸ್ತೆಯೂ ಇಲ್ಲ, ವಸತಿ ಗೃಹವೂ ಕೂಡ ಇಲ್ಲ. ಸರ್ಕಾರದ ದೂರದೃಷ್ಟಿ ಇಲ್ಲದ ಯೋಜನೆಗೆ ಈ ಜೈಲೇ ಸಾಕ್ಷಿ ಅಂತಿದ್ದಾರೆ ಜಿಲ್ಲೆಯ ಜನ. ಒಂದು ಕಡೆ ಹಳೆಯ ಜೈಲಿನಲ್ಲಿ ಕೈದಿಗಳು ಕಿಕ್ಕಿರಿದು ತುಂಬಿದ್ದಾರೆ. ಇನ್ನೊಂದು ಕಡೆಗೆ 160 ಕೋಟಿ ವೆಚ್ಚದ ಹೊಸ ಜೈಲು ಉದ್ಘಾಟನೆಯಾಗದೆ ಪಾಳು ಬಿದ್ದಿದೆ. ಉದ್ಘಾಟನೆ ವಿಳಂಬವಾದಷ್ಟು ಕಟ್ಟಡದ ಗುಣಮಟ್ಟ ಹದಗೆಡುವ ಆತಂಕ ಕೂಡ ಎದುರಾಗಿದೆ. ತಕ್ಷಣವೇ ರಸ್ತೆ ನಿರ್ಮಿಸಿ ಸಿಬ್ಬಂದಿ ವಸತಿ ಗೃಹ ಕಾಮಗಾರಿ ಆರಂಭಿಸಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನು ನಿರ್ಮಿಸಿ ಈ ಭವ್ಯ ಕಾರಾಗೃಹವನ್ನು ಲೋಕಾರ್ಪಣೆ ಮಾಡ್ತಾರಾ? ಕಾದು ನೋಡಬೇಕು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹೈಟೆಕ್ ಜೈಲು ನಿರ್ಮಾಣವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲೇ ಇದು ಅತಿ ದೊಡ್ಡ ಮತ್ತು ಹೈಟೆಕ್ ಕಾರಾಗೃಹ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಅದರ ವಿಪರ್ಯಾಸ ನೋಡಿ, ಕೋಟಿ ಕೋಟಿ ಸುರಿದು ಕಟ್ಟಡ ಕಟ್ಟಿದ ಅಧಿಕಾರಿಗಳು ಜೈಲಿಗೆ ಹೋಗೋಕೆ ರಸ್ತೆಯನ್ನೇ ಮಾಡಿಲ್ಲ. ಹೇಗಿದೆ ಈ ಒಟ್ಟು ಜೈಲು? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಬೀದರ್ನಲ್ಲಿ ಅಧಿಕಾರಿಗಳ ಇದೆಂಥ ಬೇಜವಾಬ್ದಾರಿ. 160 ಕೋಟಿ ವೆಚ್ಚದ ಜೈಲಿಗೆ ಹೋಗಲು ರಸ್ತೆಯೇ ಇಲ್ಲ. ಬೀದರ್ನ ಕೋಲಾರ್ ಬಿ ಗ್ರಾಮದ ಬಳಿ ತಲೆ ಎತ್ತಿರೋ ಈ ಭವ್ಯ ಕಟ್ಟಡವನ್ನ ಒಮ್ಮೆ ನೋಡಿ. ಇದು ಯಾವುದೋ ಅರಮನೆಯಲ್ಲ, ಬದಲಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಹೊಸ ಹೈಟೆಕ್ ಜೈಲು. ಬರೋಬ್ಬರಿ 48 ಎಕರೆ ಪ್ರದೇಶದಲ್ಲಿ 160 ಕೋಟಿ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಈ ಜೈಲನ್ನ ನಿರ್ಮಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇಂತಹ ಹೈಟೆಕ್ ಜೈಲು ಮತ್ತೊಂದಿಲ್ಲ. ಆದರೆ ರಸ್ತೆ ಮಾಡುವುದನ್ನೇ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ. ಕೋಟಿ ಕೋಟಿ ಸುರಿದು ಜೈಲು ಕಟ್ಟಿದ ಅಧಿಕಾರಿಗಳು ಅದಕ್ಕೆ ಹೋಗುವ ರಸ್ತೆಯನ್ನೇ ನಿರ್ಮಿಸಿಲ್ಲ. ಕಾಮಗಾರಿ ಮುಕ್ತಾಯಗೊಂಡು ವರ್ಷ ಕಳೆಯುತ್ತಾ ಬಂದಿದ್ರೂ ಜೈಲಿಗೆ ಹೋಗಲು ಸರಿಯಾದ ದಾರಿಯೇ ಇಲ್ಲದಂತಾಗಿದೆ. ಇನ್ನು ಜೈಲಿನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗಾಗಿ 180 ವಸತಿ ಗೃಹಗಳು ಮಂಜೂರಾಗಿವೆ. ಆದರೆ ಈವರೆಗೂ ಒಂದು ಇಟ್ಟಿಗೆಯೂ ಕೂಡ ಅಲ್ಲಿ ಬಿದ್ದಿಲ್ಲ. ರಸ್ತೆಯೂ ಇಲ್ಲ, ವಸತಿ ಗೃಹವೂ ಕೂಡ ಇಲ್ಲ. ಸರ್ಕಾರದ ದೂರದೃಷ್ಟಿ ಇಲ್ಲದ ಯೋಜನೆಗೆ ಈ ಜೈಲೇ ಸಾಕ್ಷಿ ಅಂತಿದ್ದಾರೆ ಜಿಲ್ಲೆಯ ಜನ. ಒಂದು ಕಡೆ ಹಳೆಯ ಜೈಲಿನಲ್ಲಿ ಕೈದಿಗಳು ಕಿಕ್ಕಿರಿದು ತುಂಬಿದ್ದಾರೆ. ಇನ್ನೊಂದು ಕಡೆಗೆ 160 ಕೋಟಿ ವೆಚ್ಚದ ಹೊಸ ಜೈಲು ಉದ್ಘಾಟನೆಯಾಗದೆ ಪಾಳು ಬಿದ್ದಿದೆ. ಉದ್ಘಾಟನೆ ವಿಳಂಬವಾದಷ್ಟು ಕಟ್ಟಡದ ಗುಣಮಟ್ಟ ಹದಗೆಡುವ ಆತಂಕ ಕೂಡ ಎದುರಾಗಿದೆ. ತಕ್ಷಣವೇ ರಸ್ತೆ ನಿರ್ಮಿಸಿ ಸಿಬ್ಬಂದಿ ವಸತಿ ಗೃಹ ಕಾಮಗಾರಿ ಆರಂಭಿಸಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನು ನಿರ್ಮಿಸಿ ಈ ಭವ್ಯ ಕಾರಾಗೃಹವನ್ನು ಲೋಕಾರ್ಪಣೆ ಮಾಡ್ತಾರಾ? ಕಾದು ನೋಡಬೇಕು. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹೈಟೆಕ್ ಜೈಲು ನಿರ್ಮಾಣವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲೇ ಇದು ಅತಿ ದೊಡ್ಡ ಮತ್ತು ಹೈಟೆಕ್ ಕಾರಾಗೃಹ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಅದರ ವಿಪರ್ಯಾಸ ನೋಡಿ, ಕೋಟಿ ಕೋಟಿ ಸುರಿದು ಕಟ್ಟಡ ಕಟ್ಟಿದ ಅಧಿಕಾರಿಗಳು ಜೈಲಿಗೆ ಹೋಗೋಕೆ ರಸ್ತೆಯನ್ನೇ ಮಾಡಿಲ್ಲ. ಹೇಗಿದೆ ಈ ಒಟ್ಟು ಜೈಲು? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ.
ಬೀದರ್ನಲ್ಲಿ ಅಧಿಕಾರಿಗಳ ಇದೆಂಥ ಬೇಜವಾಬ್ದಾರಿ. 160 ಕೋಟಿ ವೆಚ್ಚದ ಜೈಲಿಗೆ ಹೋಗಲು ರಸ್ತೆಯೇ ಇಲ್ಲ. ಬೀದರ್ನ ಕೋಲಾರ್ ಬಿ ಗ್ರಾಮದ ಬಳಿ ತಲೆ ಎತ್ತಿರೋ ಈ ಭವ್ಯ ಕಟ್ಟಡವನ್ನ ಒಮ್ಮೆ ನೋಡಿ. ಇದು ಯಾವುದೋ ಅರಮನೆಯಲ್ಲ, ಬದಲಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಹೊಸ ಹೈಟೆಕ್ ಜೈಲು. ಬರೋಬ್ಬರಿ 48 ಎಕರೆ ಪ್ರದೇಶದಲ್ಲಿ 160 ಕೋಟಿ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಈ ಜೈಲನ್ನು ನಿರ್ಮಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇಂತಹ ಹೈಟೆಕ್ ಜೈಲು ಮತ್ತೊಂದಿಲ್ಲ. ಆದರೆ ರಸ್ತೆ ಮಾಡುವುದನ್ನೇ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ. ಕೋಟಿ ಕೋಟಿ ಸುರಿದು ಜೈಲು ಕಟ್ಟಿದ ಅಧಿಕಾರಿಗಳು ಅದಕ್ಕೆ ಹೋಗುವ ರಸ್ತೆಯನ್ನೇ ನಿರ್ಮಿಸಿಲ್ಲ. ಕಾಮಗಾರಿ ಮುಕ್ತಾಯಗೊಂಡು ವರ್ಷ ಕಳೆಯುತ್ತಾ ಬಂದಿದ್ರೂ ಜೈಲಿಗೆ ಹೋಗಲು ಸರಿಯಾದ ದಾರಿಯೇ ಇಲ್ಲದಂತಾಗಿದೆ. ಇನ್ನು ಜೈಲಿನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗಾಗಿ 180 ವಸತಿ ಗೃಹಗಳು ಮಂಜೂರಾಗಿವೆ. ಆದರೆ ಈವರೆಗೂ ಒಂದು ಇಟ್ಟಿಗೆಯೂ ಕೂಡ ಅಲ್ಲಿ ಬಿದ್ದಿಲ್ಲ. ರಸ್ತೆಯೂ ಇಲ್ಲ, ವಸತಿ ಗೃಹವೂ ಕೂಡ ಇಲ್ಲ. ಸರ್ಕಾರದ ದೂರದೃಷ್ಟಿ ಇಲ್ಲದ ಯೋಜನೆಗೆ ಈ ಜೈಲೇ ಸಾಕ್ಷಿ ಅಂತಿದ್ದಾರೆ ಜಿಲ್ಲೆಯ ಜನ. ಒಂದು ಕಡೆ ಹಳೆಯ ಜೈಲಿನಲ್ಲಿ ಕೈದಿಗಳು ಕಿಕ್ಕಿರಿದು ತುಂಬಿದ್ದಾರೆ. ಇನ್ನೊಂದು ಕಡೆಗೆ 160 ಕೋಟಿ ವೆಚ್ಚದ ಹೊಸ ಜೈಲು ಉದ್ಘಾಟನೆಯಾಗದೆ ಪಾಳು ಬಿದ್ದಿದೆ. ಉದ್ಘಾಟನೆ ವಿಳಂಬವಾದಷ್ಟು ಕಟ್ಟಡದ ಗುಣಮಟ್ಟ ಹದಗೆಡುವ ಆತಂಕ ಕೂಡ ಎದುರಾಗಿದೆ. ತಕ್ಷಣವೇ ರಸ್ತೆ ನಿರ್ಮಿಸಿ ಸಿಬ್ಬಂದಿ ವಸತಿ ಗೃಹ ಕಾಮಗಾರಿ ಆರಂಭಿಸಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನು ನಿರ್ಮಿಸಿ ಈ ಭವ್ಯ ಕಾರಾಗೃಹವನ್ನು ಲೋಕಾರ್ಪಣೆ ಮಾಡ್ತಾರಾ? ಕಾದು ನೋಡಬೇಕು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 160 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಹೈಟೆಕ್ ಜೈಲು ನಿರ್ಮಾಣವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲೇ ಇದು ಅತಿ ದೊಡ್ಡ ಮತ್ತು ಹೈಟೆಕ್ ಕಾರಾಗೃಹ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಅದರ ವಿಪರ್ಯಾಸ ನೋಡಿ, ಕೋಟಿ ಕೋಟಿ ಸುರಿದು ಕಟ್ಟಡ ಕಟ್ಟಿದ ಅಧಿಕಾರಿಗಳು ಜೈಲಿಗೆ ಹೋಗೋಕೆ ರಸ್ತೆಯನ್ನೇ ಮಾಡಿಲ್ಲ. ಹೇಗಿದೆ ಈ ಒಟ್ಟು ಜೈಲು? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಬೀದರ್ನಲ್ಲಿ ಅಧಿಕಾರಿಗಳ ಇದೆಂಥ ಬೇಜವಾಬ್ದಾರಿ. 160 ಕೋಟಿ ವೆಚ್ಚದ ಜೈಲಿಗೆ ಹೋಗಲು ರಸ್ತೆಯೇ ಇಲ್ಲ. ಬೀದರ್ನ ಕೋಲಾರ್ ಬಿ ಗ್ರಾಮದ ಬಳಿ ತಲೆ ಎತ್ತಿರೋ ಈ ಭವ್ಯ ಕಟ್ಟಡವನ್ನ ಒಮ್ಮೆ ನೋಡಿ. ಇದು ಯಾವುದೋ ಅರಮನೆಯಲ್ಲ, ಬದಲಿಗೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವಂತಹ ಹೊಸ ಹೈಟೆಕ್ ಜೈಲು. ಬರೋಬ್ಬರಿ 48 ಎಕರೆ ಪ್ರದೇಶದಲ್ಲಿ 160 ಕೋಟಿ ರೂಪಾಯಿ ಜನರ ತೆರಿಗೆ ಹಣದಲ್ಲಿ ಈ ಜೈಲನ್ನು ನಿರ್ಮಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಇಂತಹ ಹೈಟೆಕ್ ಜೈಲು ಮತ್ತೊಂದಿಲ್ಲ. ಆದರೆ ರಸ್ತೆ ಮಾಡುವುದನ್ನೇ ಅಧಿಕಾರಿಗಳು ಮರೆತು ಬಿಟ್ಟಿದ್ದಾರೆ. ಕೋಟಿ ಕೋಟಿ ಸುರಿದು ಜೈಲು ಕಟ್ಟಿದ ಅಧಿಕಾರಿಗಳು ಅದಕ್ಕೆ ಹೋಗುವ ರಸ್ತೆಯನ್ನೇ ನಿರ್ಮಿಸಿಲ್ಲ. ಕಾಮಗಾರಿ ಮುಕ್ತಾಯಗೊಂಡು ವರ್ಷ ಕಳೆಯುತ್ತಾ ಬಂದಿದ್ರೂ ಜೈಲಿಗೆ ಹೋಗಲು ಸರಿಯಾದ ದಾರಿಯೇ ಇಲ್ಲದಂತಾಗಿದೆ. ಇನ್ನು ಜೈಲಿನಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗಾಗಿ 180 ವಸತಿ ಗೃಹಗಳು ಮಂಜೂರಾಗಿವೆ. ಆದರೆ ಈವರೆಗೂ ಒಂದು ಇಟ್ಟಿಗೆಯೂ ಕೂಡ ಅಲ್ಲಿ ಬಿದ್ದಿಲ್ಲ. ರಸ್ತೆಯೂ ಇಲ್ಲ, ವಸತಿ ಗೃಹವೂ ಕೂಡ ಇಲ್ಲ. ಸರ್ಕಾರದ ದೂರದೃಷ್ಟಿ ಇಲ್ಲದ ಯೋಜನೆಗೆ ಈ ಜೈಲೇ ಸಾಕ್ಷಿ ಅಂತಿದ್ದಾರೆ ಜಿಲ್ಲೆಯ ಜನ. ಒಂದು ಕಡೆ ಹಳೆಯ ಜೈಲಿನಲ್ಲಿ ಕೈದಿಗಳು ಕಿಕ್ಕಿರಿದು ತುಂಬಿದ್ದಾರೆ. ಇನ್ನೊಂದು ಕಡೆಗೆ 160 ಕೋಟಿ ವೆಚ್ಚದ ಹೊಸ ಜೈಲು ಉದ್ಘಾಟನೆಯಾಗದೆ ಪಾಳು ಬಿದ್ದಿದೆ. ಉದ್ಘಾಟನೆ ವಿಳಂಬವಾದಷ್ಟು ಕಟ್ಟಡದ ಗುಣಮಟ್ಟ ಹದಗೆಡುವ ಆತಂಕ ಕೂಡ ಎದುರಾಗಿದೆ. ತಕ್ಷಣವೇ ರಸ್ತೆ ನಿರ್ಮಿಸಿ ಸಿಬ್ಬಂದಿ ವಸತಿ ಗೃಹ ಕಾಮಗಾರಿ ಆರಂಭಿಸಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನು ನಿರ್ಮಿಸಿ ಈ ಭವ್ಯ ಕಾರಾಗೃಹವನ್ನು ಲೋಕಾರ್ಪಣೆ ಮಾಡ್ತಾರಾ? ಕಾದು ನೋಡಬೇಕು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.